2-3 ತಿಂಗಳುಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ. ರಾಜ್ಯದಾದ್ಯಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸಚಿವರು ಮಾತ್ರ ಇದೇನು ತಿಂಗಳು ಬರೋ ಸಂಬಳ ಅಲ್ವಲ್ಲ ಅಂತ ಉಡಾಫೆ ಹೇಳಿಕೆ ಕೊಟ್ಟಿದ್ದಾರೆ. ಈ ಸುದ್ದಿಯನ್ನು ನೋಡೋಣ. ಗೃಹಲಕ್ಷ್ಮಿ ಕೆಂಡ ನ್ಯೂಸ್ ಟಾಪ್ 9ನಲ್ಲಿ. ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿಲ್ಲ ಅಂತ ಮಹಿಳೆಯರು ಕೆಂಡ ಕಾರ್ತಿದ್ದಾರೆ. ಸರ್ಕಾರದ ವಿರುದ್ಧ ಹಿಡಿ ಶಾಪ ಹಾಕ್ತಿದ್ದಾರೆ. ಸಚಿವರು ಮಾತ್ರ ಅದೇನ್ ಸಂಬಳ ಅಲ್ವಲ್ಲ ಅಂತ ಉಡಾಫಿ ಉತ್ತರ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ಮನೆ ಯಜಮಾನಿ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಹಾಕ್ತೀವಿ ಅಂತ ಚುನಾವಣೆ ವೇಳೆ ಮಾತು ಕೊಟ್ಟು ಅಧಿಕಾರಕ್ಕೇರಿದ್ರು. ಆದ್ರೀಗ ಗೃಹಲಕ್ಷ್ಮಿ ಹಣ ತಿಂಗಳ ಸಂಬಳ ಅಲ್ವಲ್ಲ ಅಂತ ಸಚಿವ ಕೆಜೆ ಜಾರ್ಜ್ ಹೇಳಿರೋದು ವಿವಾದಕ್ಕೆ ಕಾರಣವಾಗಿದೆ. ಮಿನಿಸ್ಟ್ರಿ ಗೊತ್ತಿರಬೇಕಂದಿದೆಯಾ? ಅದು ಗೊತ್ತಾದ ಕೂಡಲೇ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡ್ಲಿಕ್ಕೆ ಮಾಡ್ತಾರೆ. ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ ಅದು. ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ ಅದು. ಸಚಿವ ಕೆಜೆ ಜಾರ್ಜ್ ಸಾಹೇಬ್ರೆ, ಗೃಹಲಕ್ಷ್ಮಿ ಯೋಜನೆ ಹಣ ತಿಂಗಳು ಬರೋ ಸಂಬಳ ಅಲ್ವೇ ಅಲ್ಲ. ಆದರೆ 2-3 ತಿಂಗಳಿಗೊಮ್ಮೆ ನಮಗೆ ಇಷ್ಟ ಬಂದಾಗ ಹಣ ಕೊಡ್ತೀವಿ ಅಂತ ಹೇಳಿದ್ರೆ ಮನೆ ಯಜಮಾನಿಯರು ನಿಮ್ಮನ್ನ ಕೇಳ್ತಾನೆ ಇರಲಿಲ್ಲ. ಹಣ ಬಂದಿಲ್ಲ ಅಂತ ಈ ರೀತಿ ಕಿಡಿಕಾರ್ತಾನೂ ಇರಲಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ನೋಡಿ ನಾವು ಹೋಟ್ ಹಾಕಿದ್ದೀವಿ ರೀ. 3 ತಿಂಗಳಿಂದ ದುಡ್ಡು ಬಂದಿಲ್ಲ. ಇದು ಕೇಳ್ರ ಬರ್ತಾವ ಅಂತ ಹೇಳ್ತಾ ಇದಾರ. ಆದಷ್ಟು ಬೇಗ ನಮಗೆ ಅನುಕೂಲ ಮಾಡಿಕೊಡ್ರಿ. ಇದೇ ದುಡ್ಡಿನಿಂದ ನಮಗೆ ಬಡ ಜೀವನ ಪರಿಹಾರ ಮಾಡ್ಕೊತಿದ್ದು. ಇವಾಗ ಹಾಕಿಲ್ಲ ಆದ್ರೆ ನಾವು ಏನಂತ ಮಾಡ್ಬೇಕು ಹೇಳ್ರಿ. ಗೃಹಲಕ್ಷ್ಮಿದ ಅಮೌಂಟ್ ಇಷ್ಟು ದಿವಸ ಹಾಕ್ತಾ ಇದ್ರು. 3 ತಿಂಗಳಾಯ್ತು ಅಮೌಂಟ್ ಬಂದಿಲ್ಲ. 6 ತಿಂಗಳಿಂದ ರೇಷನ್ ಅಕ್ಕಿದ್ರ ಅಮೌಂಟ್ ಬಂದಿಲ್ಲ. ಗೃಹಲಕ್ಷ್ಮಿ ದುಡ್ಡಿಂದ ಫ್ರಿಡ್ಜ್ ತೆಗೆದುಕೊಂಡ್ರು, ಬೈಕ್ ತೆಗೆದುಕೊಂಡ್ರು, ಹೋಳಿಗೆ ಊಟ ಹಾಕಿಸಿದ್ರು ಅಂತ ರಾಜ್ಯ ಸರ್ಕಾರ ಬೆನ್ನು ತಟ್ಟಿಕೊಂಡಿತ್ತು. ಆದ್ರೀಗ 3 ತಿಂಗಳಿನಿಂದ ಸರಿಯಾಗಿ ಹಣ ಹಾಕದೆ ಸತಾಯಿಸ್ತಿದ್ದಾರೆ. ರೊಚ್ಚಿಗಿದ್ದರು ಮಹಿಳೆಯರು. ನಮಗೆ ಕೊಟ್ಟ ಮಾತು ಉಳಿಸಿಕೊಳ್ಳಿ, ನಮ್ಮ ಖಾತೆಗೆ ಹಣ ಹಾಕಿ ಅಂತ ಆಗ್ರಹಿಸಿದ್ದಾರೆ. ಎಲೆಕ್ಷನ್ ಆಗತ್ತೆ, ನಾವು ಒಂದು ಟೈಮ್ ಮಾತಾಡಿದ್ರಿ ಹಾಕ್ತೀನಂತ, ಈಗ ಹಾಕಲಾಗಿರಿ. ಈಗಂದ್ರೆ ನಮಗೆ ಅವ್ರ ಅಕ್ಕ ಬೇಕೇ ಬೇಕ್ರಿ. ಎಲ್ಲ ಕಾಲು ಬಿದ್ದು ಎಲೆಕ್ಷನ್ ಗೆದ್ದರು. ಈಗ 3 ತಿಂಗಳಾಯ್ತು ದುಡ್ಡು ಹಾಕಿಲ್ಲ, ರಾಸನೂ ಸರಿ ಕೊಡಂಗಿಲ್ಲ. ಬಡ ಜನಕ್ಕೆ ನೋಡ್ಲಿಲ್ಲ ಅಂದ್ರೆ ನೀವು ಯಾವ ಸರ್ಕಾರ ರೀ? ಮನೆ ಯಜಮಾನಿಯರು 3-4 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಾರದ್ದಕ್ಕೆ ಸಿಡಿದೆದ್ದಿದ್ದಾರೆ. ಇತ್ತ ಸರ್ಕಾರದ ವಿರುದ್ಧ ಮುಗಿಬೀಳಲು ವಿಪಕ್ಷ ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಗ್ಯಾರಂಟಿ ಯೋಜನೆಗೆ ಹಣ ಕೊಡಲು ಆಗದೆ ರಾಜ್ಯ ಸರ್ಕಾರ ತಿಣುಕಾಡ್ತಿದೆಯಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಲೇವಡಿ ಮಾಡಿದ್ರು. ಯಾವ ರೀತಿ ಸರ್ಕಾರ ನಡೆಯುತ್ತಿದೆ, ಇದಕ್ಕಿಂತ ಉದಾಹರಣೆ ಬೇಡ ಅಂತ ಆಕ್ರೋಶ ಹೊರಹಾಕಿದ್ದಾರೆ. 5 ತಿಂಗಳಾದ್ರೂ ಇವ್ರ ಗಮನಕ್ಕೆ ಬಂದಿಲ್ಲ ಅಂದ್ರೆ ಯಾರು ನಂಬೋ ಮಾತಾ? ಹಣ ಇದ್ರೆ 5 ತಿಂಗಳು ದುಡ್ಡು ಯಾಕೆ ಕೊಟ್ಟಿಲ್ಲ? ಹಣ ಇದ್ರೆ ದುಡ್ಡು ಕೊಡೋಕೆ ಏನು ಸಮಸ್ಯೆ? ಯಾಕೆ ಕೊಟ್ಟಿಲ್ಲ? ಗೃಹಲಕ್ಷ್ಮಿಯರಿಗೆ 5 ತಿಂಗಳಿನಿಂದ ಗ್ಯಾರಂಟಿ ಹಣ ತಲುಪಿಲ್ಲ ಎಂಬುದು ಸಿಎಂ ಸಿದ್ದರಾಮಯ್ಯಗೆ ಗೊತ್ತಿಲ್ಲ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಯಾಕೆ ಹಣ ಕೊಡಲು ವಿಳಂಬವಾಗಿದೆ ಅನ್ನೋದನ್ನ ಹೇಳಬೇಕು. ಹಣ ಇಲ್ವಾ? ತೆರಿಗೆ ಸಂಗ್ರಹ ಆಗುತ್ತಿಲ್ವಾ? ಸೋರಿಕೆ ಆಗ್ತಿದೆಯಾ? ಈ ಕಡೆ ಕಿತ್ತುಕೊಂಡು ಇನ್ನೊಂದು ಕಡೆ ಕೊಟ್ಟಂತೆ ನಾಟಕ ಬೇಡ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಯಾವ ಕಾರಣಕ್ಕೆ ತಡ ಆಗ್ತಾ ಇದೆ ಅಂದ್ರೆ ಇವರಿಗೆ ದುಡ್ಡು ಹೊಂದ್ಸಕ್ಕಾಗ್ತಾ ಇಲ್ವಾ? ತೆರಿಗೆ ಸಂಗ್ರಹ ಆಗ್ತಿಲ್ವಾ? ತೆರಿಗೆ ಸೋರಿಕೆ ಆಗ್ತಾ ಇದೆಯಾ? ಅಥವಾ ಸಾಲ ಕೇಳಿದವರು ಸಾಲ ಕೊಟ್ಟಿಲ್ವಾ ಇವರಿಗೆ? ಗ್ಯಾರಂಟಿ ಹಣ ತಲುಪಿಸಿಲ್ಲ ಎಂಬ ಕಾರಣಕ್ಕೆ ಅಧಿಕಾರಕ್ಕಾಗಿ ಕಚ್ಚಾಟ, ಗುಂಪುಗಾರಿಕೆಯಿಂದ ಸರ್ಕಾರ ಪ್ರಚಾರದಲ್ಲಿದೆ ಅಂತ ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಇಂದು ಗ್ಯಾರಂಟಿ ಕೊಡುವುದು, ಆಮೇಲೆ 4 ವಸ್ತುಗಳ ಬೆಲೆ ಏರಿಸುವುದು, ಸರ್ಕಾರ ದಿವಾಳಿಯಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಸರ್ಕಾರದಲ್ಲಿ ಹಣ ಇಲ್ಲ. ಈಗಾಗಲೇ ಎಲ್ಲ ಕಡೆಯಿಂದಲೂ ಈ ದಿವಾಳಿಯಾಗಿದೆ ಈ ಸರ್ಕಾರ ಅನ್ನೋದು. ಗೃಹಲಕ್ಷ್ಮಿ ಹಣ ತಲುಪದೆ ಇರುವುದಕ್ಕೆ ಮಹಿಳೆಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇತ್ತ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಸಿದ್ದರಾಮಯ್ಯನವರೇ ಅಂತ ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಬಜೆಟ್ನಲ್ಲಿ ಘೋಷಣೆ ಮಾಡಿದ ಯಾವ ಅಂಶ ಜಾರಿ ಮಾಡಿದ್ದೀರಾ? ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ ಅನ್ನೋದು ಸಿಎಂಗೆ ಗೊತ್ತಿಲ್ಲ ಅಂದ್ರೆ ನೀವು ಹಣಕಾಸು ಮಂತ್ರಿಯಾಗಲು ಅಯೋಗ್ಯರು. ಹಣಕಾಸು ಇಲಾಖೆ ಏನಾದ್ರೂ ಡಿಸಿಎಂಗೆ ಕೊಟ್ಟಿದ್ದೀರಾ ಹೇಳಿ ಅಂತ ಪ್ರಶ್ನಿಸಿದ್ದಾರೆ. ನಿಮ್ ಕೈಯಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಪ್ಪ, ನಿಮ್ ಕೈಯಲ್ಲಿ ಎಷ್ಟು ಕೊಡಕ್ಕಾಗತ್ತೆ ಅಷ್ಟು ಘೋಷಣೆ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆ ಹಣ ವಿಳಂಬವಾಗಿರೋದು ಚರ್ಚೆಗೆ ಗ್ರಾಸವಾಗಿದೆ. ಅವರಿಗೆ ಹೇಳಿದ್ದೇನೆ ಹಣ ಹಾಕ್ತಾರೆ ಅಂತ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ರು. ಹೇಳಿದ್ದೀನಿ
ನಮ್ಮ ಸರ್ಕಾರದಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 2-3 ತಿಂಗಳಿನಿಂದ ವಿಳಂಬ ಆಗಿದೆ, ಯೋಜನೆಗಳನ್ನ ನಿಲ್ಲಿಸಲ್ಲ. ಈ ತಿಂಗಳು ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಲಿದೆ. 2-3 ತಿಂಗಳ ಹಣ ಒಂದೇ ಬಾರಿ ಖಾತೆಗಳಿಗೆ ಜಮೆ ಮಾಡ್ತೇವೆ ಅಂತ ಡಿಕೆ ಹೇಳಿದ್ದಾರೆ. ಎಲ್ಲ ಕಲೆಕ್ಷನ್ಸ್ ಎಲ್ಲ ಬರ್ತದೆ, ಸರ್ಕಾರಕ್ಕೆ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ. 2-3 ತಿಂಗಳು ರಿಲೀಸ್ ಆಗಬೇಕು, ಈ ತಿಂಗಳು ರಿಲೀಸ್ ಆಗ್ತದೆ.